ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೇತನ್ ನಾನು ಮತ್ತೊಂದು ಹೊಸ ವಿಡಿಯೋನಲ್ಲಿ ಬಂದಿದ್ದೀನಿ. ಈ ಲಾಕ್ಡೌನ್ ಟೈಮಲ್ಲಿ ಎಲ್ಲರ ಲೈಫು ಬೋರಿಂಗ್ ಲೈಫ್ ಆಗೈತೆ. ಸೊ ನಿಮ್ಮ ಲೈಫು ಗೋಲ್ಡನ್ ಲೈಫ್ ಆಗಬೇಕು ಅಂದರೆ ಇವತ್ತಿನ ವಿಡಿಯೋನ ನೀವು ಕಂಪ್ಲೀಟಾಗಿ ವಾಚ್ ಮಾಡಿ. ಜೊತೆಗೆ ಎಲ್ಲರ ಮನೆಯಲ್ಲೂ ಲ್ಯಾಪ್ಟಾಪ್ ಇಲ್ಲ ಕಂಪ್ಯೂಟರ್ ಇದ್ದೇ ಇರುತ್ತೆ. ಸೊ ಈ ವಿಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿ. ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ರಿ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ್ರೆ ಈ ವಿಡಿಯೋ ಇಷ್ಟ ಆದರೆ ನೀವು ಒಂದು ಲೈಕ್ ಮಾಡಿ. ನಾನು ಆಗಲೇ ಹೇಳ್ದಂಗೆ ಎಲ್ಲರ ಮನೆಯಲ್ಲೂ ಕಂಪ್ಯೂಟ್ರು ಮತ್ತು ಲ್ಯಾಪ್ಟಾಪ್ ಇರುತ್ತೆ ಅಂತ. ಸೊ ಏನಕ್ಕೆ ಅಂದರೆ ಈಗ ನಿಮ್ಮ ಫ್ಯೂಚರಲ್ಲಿ ನೀವು ಯಾವುದಂತ ಜಾಬ್ ಹೋದರೆ ಟೈಪಿಂಗ್ ಕೇಳ್ತಾರೆ. ಸೊ ಎಲ್ಲರೂ ಕೇಳ್ತಾರೆ ಟೈಪಿಂಗ್ ಬರುತ್ತಾ, ಟೈಪಿಂಗ್ ಬರುತ್ತೆ. ನೀವೇನು ಅಂದ್ಕೊಂತೀರಾ? ಟೈಪಿಂಗ್ ಅಂದರೆ ನಾರ್ಮಲ್ ಸ್ಕೂಲಲ್ಲೆಲ್ಲ ಕಲ್ತಿರ್ತೀರಲ್ಲ ಆ ಟೈಪಿಂಗ್ ಅಂದ್ಕೊಂಡಿರ್ತೀರ. ಸೊ ಅದು ಟೈಪಿಂಗ್ ಅಲ್ಲ. ಸೊ ಟೈಪಿಂಗ್ ಅಂದರೆ ನೀವು ಎಷ್ಟು ಫಾಸ್ಟಾಗಿ ಕೊಟ್ಟಿರೋ ಪ್ಯಾರಾಗ್ರಾಫ್ ಆಗಲಿ ಏನೋ ನೋಟ್ಸ್ ಕೊಡಲಿ ಅದನ್ನ ಟೈಪ್ ಮಾಡೋದು. ಸೊ ಅದನ್ನ ಟೈಪಿಂಗ್ ಅಂತ ಕೇಳ್ತಾರೆ. ಸೊ ಇದಕ್ಕೆ ತುಂಬಾ ಬೇಡಿಕೆ ಇದೆ. ಡೇಟಾ ಎಂಟ್ರಿ ಅಂತ ಕೇಳಿರ್ತೀರ. ಸೊ ಡೇಟಾ ಎಂಟ್ರಿನಲ್ಲಿ ಎಷ್ಟು ನೀವು ಬೇಗ ಕೆಲಸ ಮಾಡ್ತೀರಾ ಅಷ್ಟು ಕೆಲಸ ಈಸಿ ಆಗುತ್ತೆ. ಸೊ ಇದಕ್ಕೆ ಅಂದರೆ ಎಷ್ಟೊಂದು ಟ್ಯುಟೋರಿಯಲ್ಸ್ ಕೂಡ ಇದೆ. ಏನಂದರೆ ನೀವು ಫಾಸ್ಟ್ ಟೈಪಿಂಗ್ ಮಾಡ್ಕೊಬೇಕು ಅದೆಲ್ಲ ಅಂದ್ಬಿಟ್ಟು ನೀವು ಟ್ಯುಟೋರಿಯಲ್ಸ್ಗೆ ದುಡ್ಡು ಕೊಟ್ಟು ಜಾಯ್ನ್ ಆಗ್ತೀರಾ. ಸೊ ಈ ಲಾಕ್ಡೌನ್ ಟೈಮಲ್ಲಿ ನೀವು ಫ್ರೀಯಾಗಿ ಕಲಿಬೋದು ನನ್ನ ಚಾನಲಿಂದ. ಸೊ ನಾನು ಇವತ್ತು ನಿಮಗೆ ಒಂದು ಡೆಮೋ ಕೂಡ ತೋರಿಸ್ತೀನಿ, ಟ್ಯುಟೋರಿಯಲ್ ಹೇಗೆ ನೀವು ಮನೆಯಲ್ಲೇ ಟ್ಯುಟೋರಿಯಲ್ ಮಾಡ್ಕೊಂಡು ನೀವೇ ಏನಿಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಫುಲ್ ವಾಚ್ ಮಾಡಿ ಇವಾಗ. ಸೊ ನಾನು ತಿಳಿಸ್ಕೊಡೋ ಇನ್ಸ್ಟ್ರಕ್ಷನ್ನ ನೀವು ಫಾಲೋ ಮಾಡಿದ್ರೆ ಆರಾಮಾಗಿ ನೀವು ಫಾಸ್ಟಾಗಿ ಟೈಪ್ ಮಾಡ್ಬೋದು. ಜೊತೆಗೆ ನಿಮ್ಗೆ ಯಾವುದಂತೂ ಡೇಟಾ ಎಂಟ್ರಿ ಜಾಬ್ ಸಿಕ್ಕಿದ್ರು ಕೂಡ ನೀವು ಆರಾಮಾಗಿ ಸೇರ್ಕೊಬೋದು, ಯಾಕಂದ್ರೆ ನಿಮಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ಮೊದಲಿಗೆ ನೀವು ಈ ಟೈಪಿಂಗ್ ಮಾಡಬೇಕು ಅಂದರೆ ಒಂದು 4 ಬೇಸಿಕ್ಸ್ ತಿಳ್ಕೊಬೇಕು. ಏನಂದರೆ ನಿಮ್ಮ ಬಾಡಿ ಪೋಸ್ಚರ್ ಸ್ಟ್ರೈಟ್ ಆಗಿರಬೇಕು, ಮತ್ತು ನೀವು ಕಂಫರ್ಟಬಲ್ ಆಗಿರಬೇಕು, ಮತ್ತು ನಿಮ್ಮ ಸಿಸ್ಟಮ್ ಮತ್ತು ನಿಮ್ಮ ಐಸು ಒಂದು 70 ಸೆಂಟಿಮೀಟರ್ ದೂರ ಇರಬೇಕು. ಸೊ ಅವಾಗ ನೀವು ಫಾಸ್ಟಾಗಿ ಟೈಪ್ ಮಾಡೋಗ್ಬೋದು. ಮತ್ತು ಇನ್ನೊಂದು ಮೇನ್ ಏನಂದರೆ ನೀವು ಯಾವತ್ತೇ ಟೈಪ್ ಮಾಡಬೇಕು ಅಂದ್ರೂ ಕೀಬೋರ್ಡ್ಸ್ನ ನೋಡಿ ಟೈಪ್ ಮಾಡಬಾರ್ದು, ಸ್ಕ್ರೀನ್ ನೋಡ್ಕೊಂಡೇ ಟೈಪ್ ಮಾಡಬೇಕು. ಸೊ ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ತೀರಾ ಇವತ್ತಿನದ್ರಲ್ಲಿ. ಸೊ ನಾನು ಯಾವ ಸಾಫ್ಟ್ವೇರಲ್ಲಿ ಅದನ್ನು ಟೈಪ್ ಮಾಡೋದು ಅಂದರೆ ನಿಮಗೆ ಎಲ್ಲ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ನೀವು ಲ್ಯಾಪ್ಟಾಪ್ ಯೂಸ್ ಮಾಡ್ತಿದ್ರೆ ದಯವಿಟ್ಟು ಒಂದು ಕೀಬೋರ್ಡ್ನ ಪರ್ಚೇಸ್ ಮಾಡಿ ನೀವು ಟೈಪಿಂಗ್ ಮಾಡಿ. ಯಾಕಂದರೆ ಲ್ಯಾಪ್ಟಾಪಲ್ಲಿ ಇರೋ ಕೀಬೋರ್ಡ್ ಸೆನ್ಸಿಟಿವ್ ಆಗಿರುತ್ತೆ. ಸೊ ನೀವು ಫಾಸ್ಟಾಗಿ ಟೈಪ್ ಮಾಡೋಕ್ಕೆ ಹೋದರೆ ಸೊ ನಿಮ್ಮ ಕೀಸ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆಗ ನಿಮಗೆ ಲ್ಯಾಪ್ಟಾಪ್ ಕೀಬೋರ್ಡ್ನ ರೀಪ್ಲೇಸ್ ಮಾಡೋಕ್ಕೆ ತುಂಬಾ ದುಡ್ಡು ಖರ್ಚಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ, ನೀವು ನೋಡ್ಬೋದು ಬೆಸ್ಟ್ ಚೀಪ್ ಕೀಬೋರ್ಡ್ಸು. ಸೊ ನಾನು ನಿಮಗೆ ಇವಾಗ ಟ್ರಯಲ್ಗೋಸ್ಕರ ನಾನು ಲ್ಯಾಪ್ಟಾಪಲ್ಲೇ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನಾನು ಆರ್ಡರ್ ಮಾಡಿದ್ದೀನಿ. ಸೊ ನಾನು ಕೂಡ ಆರ್ಡರ್ ಮಾಡಿರೋದು ಅಲ್ಲಿ ಲಿಸ್ಟ್ ಇದೆ. ಸೊ ನೀವು ಇದರಲ್ಲಿ ನಿಮಗೆ ಯಾವ್ದು ಬೇಕಾಗಿರೋದು ಅದನ್ನ ಪರ್ಚೇಸ್ ಮಾಡ್ಕೊಬೋದು. ಸೊ ಇವಾಗ ನಾವು ಡೌನ್ಲೋಡ್ ಮಾಡೋದು ಹೇಗೆ, ಆ ಅಪ್ಲಿಕೇಶನ್ ಯಾವುದು ಈಗ ತಿಳಿಸ್ಕೊಡ್ತೀನಿ ಬನ್ನಿ. ಆಗಲೇ ಹೇಳ್ದಂಗೆ ನಿಮಗೆ ನಾನು ಅದು ಸಾಫ್ಟ್ವೇರ್ ಯಾವುದು ಅಂದರೆ ಟೈಪಿಂಗ್ ಮಾಸ್ಟರ್ ಅಂತ. ಸೊ ನೀವು ಬ್ರೌಸರ್ನ ಓಪನ್ ಮಾಡಿ ನೀವು ಇಲ್ಲಿ ಫ್ರೀ ಡೌನ್ಲೋಡ್ ಟೈಪಿಂಗ್ ಮಾಸ್ಟರ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಸೊ ನಾನು ಡಿಸ್ಕ್ರಿಪ್ಷನಲ್ಲೂ ಕೂಡ ನಾನು ಲಿಂಕ್ ಶೇರ್ ಮಾಡಿರ್ತೀನಿ, ನೀವು ಡೌನ್ಲೋಡ್ ಮಾಡ್ಕೊಬೋದು. ಸೊ ನೀವು ಮೊದಲನೇದೇ ಐತೆ ನೋಡಿ ಡೌನ್ಲೋಡ್ ಟೈಪಿಂಗ್ ಮಾಸ್ಟರ್ 10 ಅಂತ. ಸೊ ನೀವು ಇದನ್ನು ತೊಗೊಂಡು ಡೌನ್ಲೋಡ್ ನಾವು ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇದು ಡೌನ್ಲೋಡ್ ಆಗುತ್ತೆ ಅಪ್ಲಿಕೇಶನು. ಸೊ ಇದನ್ನು ನಾನು ಸೆಟ್ಟಿಂಗ್ಸ್ ಸೊ ಇಲ್ಲಿ ಚೇಂಜ್ ಮಾಡ್ತೀನಿ. ಸೊ ಇವಾಗ ಇದು ಡೌನ್ಲೋಡ್ ಆಗಿದೆ. ಸೊ ಇದೊಂದು ಸೊ ಇದು ಡೌನ್ಲೋಡ್ ಆದ್ಮೇಲೆ ಓಪನ್ ಮಾಡೋಣ. ಸೊ ಇದರಿಂದ ನಿಮ್ಗೆ ಏನು ಬೆನಿಫಿಟ್ಟು ಅಂದರೆ ಇದು ನಿಮಗೆ ಟ್ರ್ಯಾಕ್ ಮಾಡುತ್ತೆ ಮತ್ತು ಗೈಡ್ ಮಾಡುತ್ತೆ ಹೇಗೆ ನಾವು ಮಾಡೋದು ಅಂತ. ಸೊ ಈಗ ನೀವು ಬೇರೆ ಕಡೆ ಎಲ್ಲ ನೋಡಿರ್ತೀರ, ನೀವು ಯಾವುದೇ ಟ್ಯುಟೋರಿಯಲ್ಗೆ ಹೋದ್ರು ಕೂಡ ಅವರು ಕೂಡ ಈ ಟೈಪಿಂಗ್ ಮಾಸ್ಟ್ರು ಈ ಅಪ್ಲಿಕೇಶನಲ್ಲೇ ನಿಮಗೆ ತಿಳಿಸ್ಕೊಡ್ತಾರೆ. ಯಾಕಂದರೆ ಇದರಲ್ಲಿ ನಿಮಗೆ ಬೇಸಿಕ್ಕು ಹೇಗೆ ನೀವು ಟೈಪ್ ಮಾಡಬೇಕು, ಹೇಗೆ ನೀವು ಕೈ ಇಕ್ಕೊಬೇಕು, ಎಲ್ಲಿ ನೀವು ಫಿಂಗರ್ ಸಿಕ್ಕಿದ್ರೆ ಯಾವ ಲೆಟರ್ನ ಟಚ್ ಆಗಬೇಕು ಅಂತ ತುಂಬ ಕಂಪ್ಲೀಟ್ ಗೈಡ್ ತೋರಿಸಿರ್ತಾರೆ. ಸೊ ನಾನು ಕೂಡ ಇದನ್ನ ಆಗಲೇ ಯೂಸ್ ಮಾಡಿದೆ. ಸೊ ನಾನು ನಿಮಗೆ ಕೊಡೋಣ ಅಂದ್ಬಿಟ್ಟು ನಾನು ಮತ್ತೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಇದು ಟೈಪಿಂಗ್ ಮಾಸ್ಟರ್ ಬಗ್ಗೆ. ಸೊ ಇದಕ್ಕೆ ಅಂದರೆ ಸುಮಾರು ಎಷ್ಟೊಂದು ಜನ ಖರ್ಚು ಮಾಡಿಬಿಟ್ಟು ಹೋಗ್ತಿದ್ದಾರೆ, ಏನಂದರೆ ನಾವು ಟೈಪಿಂಗ್ ಕಲಿಬೇಕು ಅದು ಹೇಗೆ ಏನು ಅಂತ. ಸೊ ಈಗ ನೀವು ನೋಡ್ಬೋದು ಇದು ಟ್ರಯಲ್ ವರ್ಷನ್ ಅಂತ ಇದೆ. ಸೊ ಮೋರ್ ಇನ್ಫಾರ್ಮೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಇದಿರೋದು ಟೈಪಿಂಗ್ ಮಾಸ್ಟರ್ ಹೇಗೆ ವರ್ಕ್ ಆಗುತ್ತೆ ಅಂತ.
ಇದೊಂದಷ್ಟು ಪೇಯ್ಡ್ ವರ್ಷನ್ ಎಲ್ಲ ಇದೆ. ಸೊ ನಮ್ಗೆ ಇದೆಲ್ಲ ಬೇಡ ಈಗ ಸದ್ಯಕ್ಕೆ. ಎಂಟರ್ ಯುವರ್ ನೇಮ್. ಸೊ ನಾನು ಚೇತನ್ ಅಂತ ಟೈಪ್ ಮಾಡ್ತೀನಿ. ಸೊ ಇಲ್ಲಿ ನಿಮಗೊಂದು ನೋಡಿ ಟೈಪಿಂಗ್ ಮೀಟರ್ ಅಂದರೆ ವಾಟ್ ಈಸ್ ಟೈಪಿಂಗ್ ಮೀಟರ್ ಅಂತ ವಿಜೆಟ್ ಇದೆ. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಏನಂದರೆ ನೀವು ಎಷ್ಟು ಮಿನಿಟ್ ತೊಗೊತೀರಾ ಮತ್ತು ಎಷ್ಟು ಫಾಸ್ಟಲ್ಲಿ ನೀವು ಟೈಪ್ ಮಾಡ್ತೀರಾ ಅಂತೆಲ್ಲ ಇದೆ. ಸೊ ನಿಮಗೆ ನೆಕ್ಸ್ಟ್ ಈಗ ಟೈಪಿಂಗ್ ಮೀಟರ್ ಆಯಿತು. ಸೊ ಟೈಪಿಂಗ್ ಮೀಟರಲ್ಲಿ ನಿಮಗೆ ಡ್ಯೂರೇಷನ್ ನೋಡ್ಬೋದು ಈ ಥರ 5 ಮಿನಿಟ್ಸ್ 3 ಮಿನಿಟ್ಸ್ 12 ಲೆಸನ್ಸ್ ಇದೆ ಇದರಲ್ಲಿ. ಸೊ ನೀವು ಈ 12 ಲೆಸನ್ಸು ಕಂಪ್ಲೀಟಾಗಿ ನೀವು ಕಲೀಲೇಬೇಕು. ನೀವು 1 ತಿಂಗಳ ತೊಗೊಂಡು 2 ತಿಂಗಳ ಏನಂದರೆ ನೀವು ಟೈಪ್ ಮಾಡೋಕ್ಕೆ ಕಲಿಬೇಕು ಫಾಸ್ಟಾಗಿ. ಸೊ ನೋಡ್ಬೋದು ನಿಮಗೆ ಬಿಲ್ಡಿಂಗ್ ಕೋರ್ಸ್ ಇದೆಲ್ಲ. ಸೊ ಕಸ್ಟಮ್ ರಿವ್ಯೂ ನೋಡಿ, ಇಲ್ಲಿ ಡಿಫಿಕಲ್ಟ್ ಕೀ, ಸ್ಟಡಿ ಕೀ, ಚೂಸ್ ಕೀ ಅಂದರೆ ನಿಮಗೂ ಒಂದು ಆಪ್ಷನ್ಸ್ಗಳೆಲ್ಲ ಇದೆ. ಸೊ ಈಗ ಟೈಪಿಂಗ್ ಟೆಸ್ಟ್ ಆಗಿರ್ಬೋದು, ಗೇಮ್ಸ್, ಇದರಲ್ಲಿ ಗೇಮ್ಸ್ ಕೂಡ ನೀವು ಆಡ್ಬೋದು. ಸೊ ನೀವು ಮೊದಲು ಗೇಮ್ಸ್ ಆಡ್ಬೇಕಂದ್ರೆ ಆರೋಸ್ ಇಟ್ಕೊಂಡು ಗೇಮ್ಸ್ ಆಡ್ತೀವಿ. ಸೊ ಇಲ್ಲಿ ನೀವು ಆಲ್ಫಾಬೆಟ್ಸ್ನ ಇಟ್ಕೊಂಡು ಗೇಮ್ಸ್ ಆಡ್ಬೋದು. ಮತ್ತು ಸ್ಟ್ಯಾಟಿಸ್ಟಿಕ್ಸ್, ಸೆಟ್ಟಿಂಗ್ಸ್. ಸೊ ಇಲ್ಲಿ ನಿಮಗೆ ಒಂದಷ್ಟು ಕಲರ್ಸ್ ಇರುತ್ತೆ. ಸೊ ನಿಮಗೆ ಇದರಲ್ಲೇ ತಿಳಿಸ್ಕೊಡ್ತಾರೆ ಹೇಗೆ ಯಾವ ಫಿಂಗರ್ ಎಲ್ಲಿಕ್ಕಿ ನೀವು ಟೈಪ್ ಮಾಡಬೇಕು ಅಂತ. ಸೊ ಯೂಶಲಿ ಎಲ್ಲರೂ ASW ಈ ಮಧ್ಯ ಲೈನಲ್ಲಿ ಇರ್ತಾರೆ, ಯಾಕಂದರೆ ಇದು ಸೇಫ್ಟಿ. ಸೊ ಇಲ್ಲಿ ಕೈ ಬೆರಳ ಹತ್ರ ಹಿಂಗಿಕೊಂಡು ಅವರು ಈಗ ನೋಡಿ ಸ್ಪೇಸ್ ಒತ್ತಬೇಕಂದ್ರೆ ಹಿಂಗೆ ಸ್ಪೇಸ್ ಒತ್ತುತ್ತಾರೆ, ಆರ್ ಅಂದರೆ ಹಿಂಗೆ. ಸೊ ಅವರು ಫಾಸ್ಟಾಗಿ ಟೈಪ್ ಮಾಡ್ತಾರೆ. ಸೊ ಇವಾಗ ನಾನು 12 ಲೆಸನ್ಸ್ ಯಾವ್ದಾವುದನ್ನು ನಿಮಗೆ ತೋರಿಸ್ತೀನಿ. ಇವಾಗ ನೋಡ್ಬೋದು ಇಲ್ಲಿ ಬಂದು 12 ಲೆಸನ್ಸ್ ಇದೆ. ದ ಫಸ್ಟ್ ರೋ. ಸೊ ಇದು 1.1 3 ಮಿನಿಟ್ಸು ಟಚಿಂಗ್ ಟೈಪಿಂಗ್ ಬೇಸಿಕ್ಸು. ಸೊ ನೀವು ಇಲ್ಲಿ ಇನ್ಸ್ಟ್ರಕ್ಷನ್ ತಿಳ್ಕೊಬೇಕು, ಹೇಗೆ ಟೈಪ್ ಫಾಸ್ಟರ್ ಇನ್ 10 ಫಿಂಗರ್ಸ್ ವಿತೌಟ್ ಎರರ್ಸ್ ಆ ಥರ ನಿಮಗೆ ಬೇಸಿಕ್ ಇದೆ. ಸೊ ನಿಮ್ಗೆ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಬೇಕು. ನಾನು ಆಗಲೇ ಹೇಳಿದ್ನಲ್ಲ, ಈ ಸೆಂಟ್ರಲ್ ಲೈನಲ್ಲೇ ನೀವು ಆಲ್ಫಾಬೆಟ್ಸು ನೀವು ಫಿಂಗರ್ಸ್ನ ಪ್ಲೇಸ್ ಮಾಡಬೇಕು. ಸೊ ಇದು A ಇಲ್ಲಿರುತ್ತೆ, ASDF. ಸೊ ನಿಮಗೆ ತಮ್ ಫಿಂಗರ್ ಫ್ರೀ ಇರುತ್ತೆ, ಯಾಕೆ ಹೇಳಿ ಸ್ಪೇಸ್ ಒತ್ತಕ್ಕಾಗಲಿ ಇಲ್ಲ ಆಲ್ಟ್ ಆ ಥರ ಪ್ರೆಸ್ ಮಾಡೋಕ್ಕೆ. ಸೊ ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು ಸ್ಪೆಷಲ್ ಕ್ಯಾರೆಕ್ಟರ್ LKJ. ಸೊ ನೀವು ಈ ಥರ ಯೂಸ್ ಮಾಡ್ಕೊಬೋದು. ಯಾವಾಗಲೇ ಆಗಲಿ ನೀವು ಇದನ್ನು ಈ ಟ್ಯುಟೋರಿಯಲ್ನ ಎಕ್ಸಾಂಪಲ್ನ ನೀವು ಪ್ರಾಕ್ಟೀಸ್ ಮಾಡಿ. ನೀವು ಈ ಕೀಬೋರ್ಡ್ನಲ್ಲಿ ಟ್ರೈ ಮಾಡಬೇಡಿ. ಎಕ್ಸ್ಟ್ರಾ ಅಡಾಪ್ಟರ್ ಕೀಬೋರ್ಡ್ನ ತೊಗೊಂಡು ಲ್ಯಾಪ್ಟಾಪ್ ಯೂಸ್ ಮಾಡೋಂಗಿದ್ರೆ ನೀವು ಅದರಲ್ಲಿ ಟ್ರೈ ಮಾಡಿ, ಯಾಕಂದರೆ ಅದರಲ್ಲಿ ನಿಮಗೆ ಟೈಪ್ ಮಾಡೋಕ್ಕೆ ಫಾಸ್ಟ್ ಆಗುತ್ತೆ. ಯಾಕಂದರೆ ನೀವು ಎಲ್ಲೇ ಹೋದ್ರೂ ಲ್ಯಾಪ್ಟಾಪ್ ಕೊಡಲ್ಲ, ಸಿಸ್ಟಮ್ ಕೊಡ್ತಾರೆ. ಸೊ ಆ ಕೀಬೋರ್ಡ್ ತಕ್ಕಂಗೆ ನಾವು ಪ್ರಾಕ್ಟೀಸ್ ಮಾಡಿದರೆ ನಮಗೆ ಈಸಿ ಆಗುತ್ತೆ. ಯಾಕಂದರೆ ಇದರಲ್ಲಿ ನಿಮಗೆ ಬೇರೆ ಥರ ಸಿಗುತ್ತೆ, ಯಾಕಂದರೆ ನಿಮ್ಗೆ ಇಲ್ಲಿ ಸಪೋರ್ಟ್ ಸಿಗುತ್ತೆ. ಸೊ ಆ ಕೀಬೋರ್ಡ್ ನಿಮಗೆ ಸಪೋರ್ಟ್ ಸಿಗಲ್ಲ. ಸೊ ನೀವು ಹಿಂಗೆ ಟೈಪ್ ಮಾಡಬೇಕಾಗತ್ತೆ ನಿಮ್ಮ ಫಿಂಗರ್ಸಲ್ಲಿ. ಸೊ ನಿಮಗೆ ಈಗ ನೋಡಿ, ಈಗ ಟ್ಯುಟೋರಿಯಲ್ ಸ್ಟಾರ್ಟು. ಸೊ ನೀವು ಇಲ್ಲಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ JKL. ಸೊ ನೀವು ಹಿಂಗೆ ಪ್ರಾಕ್ಟೀಸ್ ಮಾಡಾದ್ಮೇಲೆ ತಮ್ ಫಿಂಗರ್ ಎಲ್ಲಿ ಸ್ಪೇಸ್ A ವಿತ್ ಲಿಟಲ್ ಫಿಂಗರ್. ಗುಡ್. ಸೊ ಅದೇ ನಿಮಗೆ ಟ್ಯುಟೋರಿಯಲ್ ಕರ್ಕೊಂಡು ಹೋಗುತ್ತೆ. ಎಸ್, ಗುಡ್. D, F, J, K, L. ನೋಡಿ, ನನ್ನ ಫಿಂಗರ್ಸ್ನ ಪ್ಲೇಸ್ ಮಾಡಿಬಿಟ್ಟಿದ್ರೆ ನೀವು ನೋಡೋದೇ ಬೇಕಾಗಿರಲ್ಲ. ಸೊ ಸ್ಪೇಸ್ ಬಾರ್ ಮತ್ತು A. ಸೊ ನೀವು ಸ್ಪೆಲ್ಲಿಂಗ್ ನೀವು ತಿಳ್ಕೊಂಬಿಟ್ರೆ ನೀವು ಫಾಸ್ಟಾಗಿ ಟೈಪ್ ಮಾಡ್ಬೋದು. ನೋಡಿ, ಗುಡ್. ಸೊ ನೀವು ಈ ಥರ ಟೈಪ್ ಮಾಡ್ಬೋದು. ಮತ್ತು ನೀವು ಈ 12 ಲೆಸನ್ಸ್ನ ಕಂಪ್ಲೀಟ್ ಮಾಡಿ ನಿಧಾನ ಟೈಮ್ ತೊಗೊಳ್ಳಿ. ಇದನ್ನೇ ಪ್ರಾಕ್ಟೀಸ್ ಮಾಡ್ತಾ ಇರಿ ದಿನಾಗಲೂ ಒಂದು ½ an hour. ಏನಂದರೆ ಜಸ್ಟ್ ಇದು 3 to 5 minutes. ಸೊ ನೀವು ಇದನ್ನು ಟೈಪಿಂಗ್ನ ಕಲಿಸಿದ್ರೆ ನಿಮ್ಮ ಮುಂದೆ ಫ್ಯೂಚರಾಗಿ ನೀವು ಯಾವುದಂತೂ ಡೇಟಾ ಎಂಟ್ರಿ ಜಾಬ್ ಸಿಕ್ತು ಅಂದರೆ ನೀವು ಅಲ್ಲಿ ನಿಮಗೆ ಬೇಗ ಆಪರ್ಚುನಿಟಿ ಸಿಗುತ್ತೆ. ಸೊ ಎಲ್ಲರೂ ನಿಮಗೆ ಟ್ರೀಟ್ ಹೇಗೆ ಮಾಡ್ತಾರೆ ಅಂದರೆ ನೀವು ಎಷ್ಟು ಫಾಸ್ಟಾಗಿ ಟೈಪ್ ಮಾಡ್ತೀರಾ ಅದ್ರ ಮೇಲೆ ನೀವನ್ನ ಟ್ರೀಟ್ ಮಾಡ್ತಾರೆ. ಅಲ್ಲಿರೋ ವರ್ಕರ್ಸು ಕೂಡ ಏನಂದರೆ ನೀವೇನಂತ ಸ್ಕ್ರೀನ್ ನೋಡ್ಕೊಂಡು ಹಿಂಗೆ ಟೈಪ್ ಮಾಡೋಕೆ ಹೋದರೆ ಟೈಮ್ ಡ್ಯೂರೇಷನ್ ಚೇಂಜ್ ಆಗುತ್ತೆ. ಸೊ ಇದರಲ್ಲೂ ಕಾಂಪಿಟೇಷನ್ಗಳು ಎಷ್ಟೊಂದು ಕಡೆ ನಡೆಯುತ್ತೆ ಟೈಪಿಂಗ್
ಅಂತ. ಸೊ ಇದು ನೀವು ಇದು ಎಲೆಕ್ಟ್ರಾನಿಕ್ ಆಗಿದೆ. ಸೊ ನೀವು ಇದಕ್ಕೆ ಹೋದ್ರೆ ಶಾರ್ಟ್ ಆ್ಯಂಡ್ ಲಾಂಗ್ ಹ್ಯಾಂಡ್ ಅಂತ ನೀವು ಕೇಳಿರ್ತೀರಾ. ಸೊ ಟೈಪ್ ರೈಟರಲ್ಲಿ ಸೊ ಅದು ಕೂಡ ನೀವು ಇದೇ ಥರನೇ ಪ್ರಾಕ್ಟೀಸ್ ಮಾಡಿರ್ತಾರೆ. ಸೊ ನಾವು ಎಲೆಕ್ಟ್ರಾನಿಕ್ ಏನಂದರೆ ಸಿಸ್ಟಮಲ್ಲಿ ನೋಡಿಕೊಂಡು ನಾವು ಪ್ರಾಕ್ಟೀಸ್ ಮಾಡ್ತಿದ್ವಿ. ಅವರು ಕೂಡ ಒಂದಷ್ಟು ಚಾರ್ಟಲ್ಲಿ ನೋಡಿಕೊಂಡು ಅವ್ರು ಅಡ್ಜಸ್ಟ್ಮೆಂಟ್ ಮಾಡಿರ್ತಾರೆ. ಸೊ ನಾವು ಇದರಲ್ಲಿ ಏನಿಲ್ಲ. ಸೊ ನಮಗೆಲ್ಲ ಅಡ್ಜಸ್ಟ್ಮೆಂಟ್ ಏನಿಲ್ಲ. ಸೊ ಆರಾಮಾಗಿ ನಾವು ಮಾಡ್ಬೋದು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡು ತಿಳ್ಕೊತೀನಿ. ಸೊ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಸೊ ಎಸ್ಪೆಷಲಿ ಸ್ಟೂಡೆಂಟ್ಸಿಗೆ ಶೇರ್ ಮಾಡಿ, ಯಾಕಂದರೆ ಈ ಲಾಕ್ಡೌನ್ ಟೈಮಲ್ಲಿ ಅವ್ರಿಗೆ ಯೂಸ್ಫುಲ್ ಆಗಲಿ. ಯಾಕಂದರೆ ಈಗ 10th ಎಕ್ಸಾಮ್ ಅವ್ರಿಗೆ ನಡೀತಿದೆ. ಸೊ ಫಸ್ಟ್ PU ಸೆಕೆಂಡ್ PU ಅವ್ರಿಗೆಲ್ಲ ಎಕ್ಸಾಮ್ಸ್ ಪಾಸ್ ಆಗಿರೋದು ಡಿಕ್ಲೇರ್ ಆಗಿದೆ. ಸೊ ಅವರು ನೆಕ್ಸ್ಟು ಜಾಯ್ನ್ ಆಗೋಗಂಟ ಟೈಮ್ ವೇಸ್ಟ್ ಆಗಬಾರ್ದು. ಅಟ್ಲೀಸ್ಟ್ ಇದೊಂದು ತಿಳ್ಕೊಂಡ್ರೆ ಅಟ್ಲೀಸ್ಟ್ ಲಾಕ್ಡೌನ್ ಟೈಮಲ್ಲಿ ನೀವೇನು ಮಾಡೋದ್ರಿಂದ ಟೀಚರ್ಸ್ಗೆ ಹೇಳ್ಬೋದು, ಜೊತೆಗೆ ನಿಮಗೊಂದು ಪ್ರಾಕ್ಟೀಸ್ ಸಿಗುತ್ತೆ, ನಿಮಗೂ ಒಂದು ಮೈಂಡ್ ರಿಫ್ರೆಶನ್ ಸಿಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಫ್ರೆಂಡ್ಸ್.